ನಮಸ್ಕಾರ. ಇವತ್ತು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂತ ಹೇಳಲಿಕ್ಕೂ ಮನಸ್ಸಿಲ್ಲ. ಇವತ್ತು ಎಲ್ಲ ಭಾರತೀಯರ ಮನಸ್ಸು ಒಂದು ನೋವಿನಲ್ಲಿ ತೇಲಾಡ್ತಾ ಇದೆ ಅಂತ ಹೇಳ್ತಾ ಇದ್ದೀನಿ. ಯಾಕಂತಂದರೆ ಹಾಯಾಗಿ ಒಂದು 4 ದಿನ ಒಂದು ರಜೆಯನ್ನು ಅನುಭವಿಸಲಿಕ್ಕೆ ಒಂದು ಭೂಮಿಯ ಮೇಲಿನ ಸ್ವರ್ಗ ಅಂತ ಕರೆಯುವಂಥ ನಮ್ಮ ಪ್ಲೇಸಿಗೆ, ನಮ್ಮ ಒಂದು ಭೂಮಿಗೆ, ಒಂದು ಕಾಶ್ಮೀರ ಅನ್ನೋ ಒಂದು ನಮ್ಮ ಪ್ಲೇಸಿಗೆ ಹೋದಂಥ ನಮ್ಮ ಎಲ್ಲ ಸಹೋದರರು ಇವತ್ತು ರಕ್ತದಲ್ಲಿ ತೇಲಾಡ್ತಾ ಇದ್ದಾರೆ ಅಂತಂದರೆ ಅವರ ಒಂದು ಹತ್ತಿರದ ಸಂಬಂಧಿಕರಿಗೆ ಯಾವ ರೀತಿ ನೋವಾಗಿರಬಾರ್ದು. ಅವ್ರು ಹೋಗಿದ್ದು ಯಾತಕ್ಕೆ ಅವ್ರು ಚಿಕ್ಕ ಪುಟ್ಟ ಮಕ್ಕಳ ಮುಂದೆ ಅವ್ರ ತಂದೆಯನ್ನು ಕೊಲ್ತಾನೆ ಅಂತಂತಂದರೆ, ತಂದೆನ ಸಾಯೋದು ನೋಡ್ತಾನೆ ಆ ಹುಡುಗ ಚಿಕ್ಕವನು. ಅಂದರೆ ಆ ಮಗುವಿನ ಮೇಲೆ ಯಾವ ರೀತಿಯ ಒಂದು ಪರಿಣಾಮ ಬೀರಿರಬಾರ್ದು. ಆಗ್ತಾನೆ ಮದುವೆ ಆಗಿ ಹೋಗಿದ ಒಂದು ಕಪಲ್ಗೆ, ಪತಿ ಪತ್ನಿಯರಿಗೆ ತನ್ನ ಮುಂದೆನೇ ಗಂಡನ ಕೊಲ್ತಾರೆ. ಅದು ಯಾತಕ್ಕೋಸ್ಕರ? ಬರೀ ಹಿಂದೂ ಧರ್ಮದವರು ಅನ್ನೋ ಒಂದಕ್ಕೋಸ್ಕರ. ಹೆಸರು ಕೇಳಿ, ಧರ್ಮ ಕೇಳಿ ಗುಂಡಿಡ್ತಾನೆ ಅಂತಂದರೆ ನಮ್ಮ ದೇಶ ಯಾವ ಕಡೆ ಹೋಗ್ತಾ ಇದೆ ರೀ? ನಮಗೊಂದು ಗೊತ್ತಾಗ್ತಾ ಇಲ್ಲ. ಇಷ್ಟು ವರ್ಷ ಟೆರ್ರಿಸ್ಟ್ ಅಟ್ಯಾಕು ಕಾಶ್ಮೀರದಲ್ಲಿ ಆಗ್ತಾಯಿದೆ, ಕರ್ಫ್ಯೂ ಆಗುತ್ತೆ ಅಂತ ಎಲ್ಲ ಕೇಳಿದ್ದೀವಿ. ಮಿಲ್ಟ್ರಿ ಮೇಲೆ ಅಟ್ಯಾಕ್ ಆಗ್ತಾಯಿದೆ, ಟೆರ್ರಿಸ್ಟ್ ಅವರು ಕಾಶ್ಮೀರ ನಮಗೆ ಬೇಕು ಅಂತ ಅಟ್ಯಾಕ್ ಆಗ್ತಾಯಿದೆ ಅಂತ. ಈ ಸಲ ಎಲ್ಲಿ ಯಾವ ಹದ್ದು ಮೀರುತ್ತಾ ಇದೆ ಅಲ್ವಾ? ಏನಂತ ಅವರು ಹೇಳಿದ್ದು, ಬರೀ ಹೆಡ್ ಆಫ್ ದ ಫ್ಯಾಮ್ಲೀಸ್ ಅವ್ರಿಗೆ ಮಾತ್ರ ಹೊಡಿತಾರೆ, ಅವ್ರ ಹೆಂಡತಿ ಮತ್ತು ಮಗ ನಮ್ಮನ್ನು ಸಾಯಿಸ್ಬಿಡಿ ಅಂತ ಹೇಳಿದ್ದು ಕೂಡ ಹೋಗಿ ಆ ಮೋದಿಗೆ ಹೇಳ್ಕೋಗಿ ಅಂತ ಹೇಳಿದಾನಂತೆ ಅವನು. ಇದರ ಅರ್ಥ ಏನು? ಅವನು ಯಾವ ಮನೋಭಾವನೆಯಿಂದ ಬಂದಿದ್ದಾನೆ ಅವನು? ಅಲ್ಲ, ಇವ್ರಿಗೆಲ್ಲ ಆ ಕಾಶ್ಮೀರ ಅಲ್ಲೆಲ್ಲ ಜಂಗಲ್ ಇದೆ, ಅಂಥದ್ರಲ್ಲಿ ಕಾಡು ಅರಣ್ಯ, ಅದು ಊಟ ಎಲ್ಲಿಂದ ಕೊಡುತ್ತೆ? ಅವರಿಗೆ ಯಾರು ಬೆನ್ನೆಲುಬಾಗಿದ್ದಾರೆ ಈ ಕೃತ್ಯ ಮಾಡಲಿಕ್ಕೆ? ಅದು ಬೆನ್ನೆಲುಬಾಗಿ ನಿಂತವರು ಯಾರು? ಯಾಕಂದರೆ ಅಷ್ಟು ಬೇಗ ಓಡಿ ಹೋಗಿ ಬೇರೆ ನಿರ್ದೇಶಕ್ಕೆ ಹೋಗಿ ಪಾಕಿಸ್ತಾನಕ್ಕೆ ಹೋಗಿ ಕೂಡ್ಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ಮಧ್ಯಾಹ್ನ ಮಾಡಿ ಊಟಕ್ಕೆ ರಾತ್ರಿಗೆ ಪಾಕಿಸ್ತಾನಕ್ಕೆ ಹೋಗ್ತಾನೆ ಅವನು? ಹೌದಲ್ವಾ? ಅದನ್ನು ವಿಚಾರ ಮಾಡಬೇಕಲ್ವಾ? ಯಾರು ಅದನ್ನು ಮಾಡ್ತಾಯಿದ್ದಾರೆ? ಅವರಿಗೆ ಬೆಂಬಲ ಕೊಡ್ತಾ ಇದ್ದವರು ಯಾರು? ಯಾಕೆ? ಯಾವುದು ಬುಡದಿಂದ ಅದೇನು ಹೇಳ್ತಾರೆ, ನಾವು ಕಳೆಯನ್ನು ತೆಗಿಬೇಕಂದ್ರೆ ಹೊಲದಲ್ಲೇನೋ ಬುಡದಿಂದ ಸಮೇತ ಕಿತ್ತಾಕ್ತೀವಿ. ಇಲ್ಲ ಅಂತಂದರೆ ಇದು ಪುಲ್ವಾಮಾ ಅಟ್ಯಾಕ್ ಆಯಿತು, ಅದಕ್ಕೆ ಒಂದು ಸರ್ಜಿಕಲ್ ಸ್ಟ್ರೈಕ್ ಮಾಡಿ ನಾವು ಉತ್ತರ ಕೊಟ್ಟಿದ್ದೀವಿ, ಪ್ರಶ್ನೋತ್ತರ ಆಗಿಬಿಡುತ್ತೆ ಇದು. ಅದನ್ನು ಬುಡದಿಂದ ಕಳೆಯನ್ನು ನಾವು ಬುಡದಿಂದ ಕಿತ್ತು ಹಾಕಿದಾಗಲೇ ಫಸಲು ಚೆನ್ನಾಗಿ ಬೆಳೆಯುತ್ತಲ್ವಾ? ಅಲ್ಲ, ನಮ್ಮ ಮಹಾಭಾರತ ನಮ್ಮದು ಅಡಿಪಾಯ ಅಲ್ವಾ? ನಮ್ಮದೊಂದು ಧರ್ಮದ ಅಡಿಪಾಯ ಅಲ್ವಾ? ಅದರಲ್ಲಿ ಕೂಡ ಏನು ಹೇಳಿದ್ದಾರೆ ಕೃಷ್ಣ? ಧರ್ಮೋ ರಕ್ಷತಿ ರಕ್ಷತಃ ಅಂತಲ್ವಾ? ನಾವು ನಮ್ಮ ಧರ್ಮವನ್ನು ರಕ್ಷಣೆ ಆಗ್ತಾ ಇಲ್ವಾ ನಮ್ಮ ಹತ್ರ? ಅದೊಂದು ಪ್ರಶ್ನೆ ಅಲ್ಲ. ನಮ್ಮನ್ನು ನಾವು ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಯಾಕೆ? ನಾವು ಎಲ್ಲಿ ಮಿಸ್ ಹೊಡಿತಾ ಇದ್ದೀವಿ? ನಾವು ಇಷ್ಟು ಒಂದು ಏನು ಹೇಳ್ತೇವೆ, ವಿಶಾಲ ಹೃದಯದವರು, ನಮ್ಮ ಒಂದು ಭಾರತ ಮಾತೆಯಲ್ಲಿ, ಭಾರತ ದೇಶದಲ್ಲಿ ಎಲ್ಲರನ್ನೂ ನೆಲೆಸಲಿಕ್ಕೆ ಜಾಗ ಕೊಟ್ಟಂಥವರು ನಾವು. ಮುಂಚೆ ಕೂಡ ಪಾಕಿಸ್ತಾನ ಆಗಲಿ ಭಾರತ ಆಗಲಿ ಎರಡೂ ಸೇರಿದ ಒಂದೇ ಒಂದು ರಾಷ್ಟ್ರ ನಮ್ಮದು. ನಾವೆಲ್ಲ ಸೇರಿ ಬದುಕ್ತಾ ಇದ್ದವರು. ಅಂಥದ್ರಲ್ಲಿ ಈಗ ಏನಾಗಿದೆ? ಇಷ್ಟು ವರ್ಷ ಆಯಿತು ಸ್ವತಂತ್ರ ಸಿಕ್ಕಿ, ಆದರೂ ಕೂಡ ಇಂಥವು ಎಷ್ಟು ಮೇಲಿಂದ ಮೇಲೆ ಪೆಟ್ಟು ತಿಂತಾ ಇದ್ದೀವಿ. ಪಾಠ ಅಂತಂದರೆ ಅವ್ರಿಗೆ ಪಾಠ ಕಲಿಸಿದ್ದೀವಿ, ಏನೋ ಒಂದು ಪೆಟ್ಟು ತಿಂದ ಮೇಲೆ ಅವ್ರಿಗೇನೋ ಒಂದು ಉತ್ತರ ಕೊಟ್ಟು ಪಾಠ ಕಲಿಸಿದ್ದೀವಿ ಅಂತ ಬಾಯಿ ಮುಚ್ಕೊಂಡು ಮತ್ತೆ ಕೂಡ್ತಾಯಿದ್ದೀವಿ. ಮತ್ತೆ ಒಂದು 2 ವರ್ಷದಲ್ಲಿ ಮತ್ತೆ ಇಂಥದ್ದು ಏನೋ ಒಂದು ಆಗುತ್ತೆ. ನಮ್ಮ ಕುರುಕ್ಷೇತ್ರ ಯುದ್ಧದಲ್ಲೂ ಕೂಡ, ಮಹಾಭಾರತದಲ್ಲೂ ಕೂಡ ಆವಾಗೂ ನಾವು ಅಲ್ಲಿ ಏನು ಹೇಳ್ತಾರೆ, ಪಾಂಡವರು ಕೇಳಲಿಕ್ಕೆ ಹೋಗಿದ್ದು
ಬರೀ ಐದು ಊರನ್ನು ಕೊಟ್ಬಿಡಿಯಪ್ಪ, ನಮ್ಮ ಒಂದು ಆ 5 ಊರಲ್ಲಿ ನಾವು ನಮ್ಮದು ನಾವು ಬದುಕ್ಕೋತೀವಿ ಅಂತ ಹೋಗಿದ್ದಂತೆ ಸಂತಾಪ ಏನನ್ನು ಒಪ್ಪಂದ ಮಾಡ್ಕೊಳ್ಳಿಕ್ಕೆ. ಅವಾಗೂ ಕೂಡ ನಾವು ಯಾಕೆ ಕೊಡಬೇಕು, ಅಷ್ಟದು ಯಾಕೆ ಕೊಡಬೇಕು ಅಂತ ಕೇಳಿದ್ದಕ್ಕೆ ಅದಾದಮೇಲೆ ಒಪ್ಪಂದ ಮಾಡಿಕೊಂಡ ಮೇಲೆ ಏನು ಕುರುಕ್ಷೇತ್ರ ಯುದ್ಧ ಆಗಿದೆ. ಇವಾಗೂ ಆ್ಯಕ್ಚುಲಿ ನಮ್ಮ ಹಿಂದೂ ರಾಷ್ಟ್ರ ಅಂತ ಯಾವುದಿದೆ, ಬಾಕಿ ಹೇಳ್ತಾ ಇದ್ದಾರೆ ಅಲ್ಲಿ ದೇವಸ್ಥಾನ ಸಿಗ್ತಾ ಇದೆ, ಇಲ್ಲಿ ಈ ಮೂರ್ತಿ ಸಿಗ್ತಾ ಇದೆ, ಇದೆಲ್ಲ ಮುಂಚೆ ಎಲ್ಲ ಹಿಂದೂ ದೇವಸ್ಥಾನ ಇತ್ತು, ಹಿಂದೂ ರಾಷ್ಟ್ರ ಇತ್ತು. ಬಟ್ ಏನು ಪರ್ಟಿಕ್ಯುಲರ್ ಆಗಿ ಆನ್ ಬುಕ್ಕು ಹಿಂದೂ ರಾಷ್ಟ್ರ ಅನ್ನೋದು ಬರೀ ನಮ್ಮ ಭಾರತ ಅಷ್ಟೇ ಅಲ್ವಾ. ನಾವು ಕೇಳೋದೇನು, ನಮಗೆ ಭಾರತ ಒಂದೇ ಸಾಕು ಅಂತ ಅಲ್ವಾ. ಕೊಡ್ತಾ ಇಲ್ಲ ಅಂತ ಅಂದಮೇಲೆ ನಾವು ಎಲ್ಲಿ ಓಡಿ ಹೋಗಬೇಕು? ಆವಾಗೇ ಅಲ್ವಾ ಪಾಂಡವರು ಕೃಷ್ಣನ ಒಂದು ಬಲದಿಂದ ಕುರುಕ್ಷೇತ್ರವನ್ನು ಮಾಡಿದ್ದು. ಆವಾಗೂ ಕೂಡ ನಾವು ಎಷ್ಟು ಒಳ್ಳೆಯದು ಅನ್ನಲಿಕ್ಕೆ ಅರ್ಜುನನೇ ಸಾಕ್ಷಿ. ಆವಾಗೂ ಕೂಡ ಇವನು ನನ್ನ ಸಹೋದರ ಹೇಗೆ ಹೊಡಿಲಿ ಅಂತ ಕೃಷ್ಣನಿಗೆ ಕೇಳಿದಾಗ ಅವನು ಹೇಳ್ತಾನೆ, ಧರ್ಮದ ವಿರುದ್ಧ ಇದ್ದಾನೆ, ಧರ್ಮ ನಿನ್ನ ಮುಂದಿದೆ, ನೀನು ಧರ್ಮಕ್ಕಾಗಿ ಹೋರಾಡ್ತಾ ಇದೀಯ, ನೀನು ಅಣ್ಣ ತಮ್ಮಂದಿರ ಮಧ್ಯೆ ಹೋರಾಡ್ತಾ ಇಲ್ಲ ಅಂತ. ಸೊ ನಾವು ಈಗ ಯಾರು ಅರ್ಜುನ ಅಂತ ಹುಡುಕಬೇಕು, ಯಾರು ಕೃಷ್ಣ ಅಂತ ಹುಡುಕಬೇಕು. ನಮ್ಮ ಕೃಷ್ಣನ ಪಾಲನೆಗಳನ್ನು, ಹೇಳಿದ ಮಾತುಗಳನ್ನು ನಾವು ಪಾಲಿಸಬೇಕು. ನಮ್ಮ ಧರ್ಮವನ್ನು ನಾವು ಕಾಪಾಡಿಕೊಳ್ಳೇಬೇಕು. ನಾವು ಅವರು ನಮಗೆ ಅದು ಅರ್ಜುನನ ಮನಸ್ಥಿತಿಯವ್ರು ಇದ್ದೀವಿ. ನಾವು ಒಂದು ಅವನು ಮನುಷ್ಯ ಇದ್ದಾನೆ, ಅವನಿಗೆ ಹೊಡಿಲಿಕ್ಕೆ ಆಗಂಗಿಲ್ಲ, ಅವನು ಅಂಥವನು, ಅವ್ರಿಗೆ ಇದು ಮಾಡ್ಲಿಕ್ಕೆ ತಪ್ಪುದು ಅಂತ ನಮ್ಮ ಮನಸ್ಸಲ್ಲಿ ಹೇಳಿದ್ದು ಕೂಡ ನಾವು ಧರ್ಮದ ಸೈಡಾಗಿ ನಿಲ್ಲಲೇಬೇಕು. ನಾವು ಅದನ್ನು ಒಂದು ಏನು ಹೇಳ್ತೀವಿ, ಒಂದು ರೀತಿ ನೀತಿಯಲ್ಲಿಯೂ ಕೂಡ ಅದನ್ನು ನಾವು ಕಟ್ ಮಾಡಲೇಬೇಕು. ನಾವು ಅದು ಬೇರೆ ಸಹಿತ ಕಿತ್ತು ಹಾಕಲೇಬೇಕು. ಅದು ಕಳೆ ಇದ್ದಂಗಿದೆ ನಮಗೆ ಆ್ಯಕ್ಚುಲಿ. ಇದನ್ನು ಪ್ರತಿ ಸಲ ನಾವು ಬರೀ ಉತ್ತರ ಕೊಡ್ತೀವಿ, ಎಲ್ಲರೂ ಆವಾಗ ಸ್ವಲ್ಪ ನಮ್ಮ ಇಂಡಿಯನ್ಸು, ನಮ್ಮ ಭಾರತೀಯರು ಎಲ್ಲರೂ ಶಾಂತ ಆಗ್ತದೆ. ಅವರ ಆತ್ಮಕ್ಕೆ ಶಾಂತಿ ಸಿಕ್ತಪ್ಪ, ನಾವು ಏನೋ ಒಂದು ಉತ್ತರ ಕೊಟ್ಟಿವಿ ಅಂತ. ಇದೇ ರೀತಿ ಪ್ರತಿ ವರ್ಷ ಅಥವಾ 2 ವರ್ಷ ಬಿಟ್ಟು ಮತ್ತೊಂದು ಸಲ ಅಲ್ಲ, ನಾವು ಏನೋ ಆತ್ಮಕ್ಕೆ ಶಾಂತಿ ಅಂತ ಹೇಳ್ತೀವಿ, ಕ್ಯಾಂಡಲ್ ಹಾಕ್ತೀವಿ, ಕ್ಯಾಂಡಲ್ ಹಚ್ತೀವಿ, ಇದೆಲ್ಲ ಮಾತಾಡ್ತೀವಿ, ಸ್ವಲ್ಪ ದಿನ ಆದಮೇಲೆ ಮರಿತೀವಿ. ಆದರೆ ಕಳ್ಕೊಂಡಂಥ ಒಬ್ಬ ತಾಯಿಗೆ ಮಗ ಕಳ್ಕೊಂಡಿದ್ದಾನೆ, ಹೌದು, ಹೆಂಡತಿಗೆ ಗಂಡ ಸತ್ತೋಗಿದ್ದಾನೆ, ಅದು ಚಿಕ್ಕ ಮಗುವಿಗೆ ಅಪ್ಪ ಇಲ್ಲ, ಅವರಿಗೆ ಈ ವರ್ಷ ಮುಂದಿನ ವರ್ಷ ಬರುತ್ತಲ್ವ, ಈ ದಿನದ ಸೇಮ್ ಮುಂದಿನ ವರ್ಷ ಬರುತ್ತೆ. ಅಲ್ಲಿ ಮಟ್ಟ ಅವರು ಸ್ಟ್ರಗಲ್ಸ್ ಏನಿರುತ್ತೆ ಅಂತ ಯಾರಾದರೂ ನಾವು ಯೋಚನೆ ಮಾಡಬೇಕಲ್ವ. ಅದನ್ನು ಯೋಚನೆ ಮಾಡಿದರೆ ನಿಜ ಹೇಳಬೇಕಂದ್ರೆ ಇದಕ್ಕೆಲ್ಲದಕ್ಕೂ ಒಂದು ಪೂರ್ಣ ವಿರಾಮ ಅಂತ ಇಡಲೇಬೇಕು. ನನಗನ್ಸಿದ ಮಟ್ಟಿಗೆ ಇದಕ್ಕೆ ನಮ್ಮ ಕಡೆಯಿಂದ ಏನೇ ಒಂದು ಚಿಕ್ಕ ಪುಟ್ಟ ಅಳಿಲು ಸೇವೆ ಆಗುತ್ತೆ ಅಂತಂದರೆ ನಾವೆಲ್ಲರೂ ಸಿದ್ಧರಾಗಿರಬೇಕು ಅಳಿಲು ಸೇವೆ ಮಾಡಲಿಕ್ಕೆ. ಜೊತೆಗೆ ನಮ್ಮ ದೇಶ ಒಂದು ಡೆಮೋಕ್ರಸಿ ದೇಶ ಆಗಿದೆ. ಸೊ ನಾವು ಪೊಲಿಟಿಷಿಯನ್ಸು ಇದೆ, ಒಬ್ಬೊಬ್ರು ಅಂತ ಇದ್ದಾರೆ ಇದರಲ್ಲೇ, ಇಲ್ಲ ಅವ್ರ ಕೈವಾಡ ಇರುತ್ತೆ, ಇವ್ರ ಕೈವಾಡ ಇರುತ್ತೆ. ಯಾರ ಕೈವಾಡ ತೊಗೊಂಡು ನಾವು ಏನು ಮಾಡಬೇಕು ಹೇಳಿ? ನಮಗೆ ನಾವು ಸುರಕ್ಷಿತವಾಗಿ ಇರಬೇಕು. ಅದೊಂದೇ ನಮ್ಮ ಕರ್ತವ್ಯಗಳನ್ನು ನಾವು ಸರಿಯಾಗಿ ಮಾಡಬೇಕು. ನಮ್ಮದು ದೇಶ ಅಲ್ವಾ, ನಮ್ಮ ಮನೆ ನಾವು ಸ್ವಚ್ಛಾಗಿ ಇಟ್ಕೋತೀವಿ, ನಮ್ಮ ಮಕ್ಕಳನ್ನು ಚೆನ್ನಾಗಿ ಬೆಳೆಸ್ತೀವಿ. ಅದೇ ರೀತಿ ನಮ್ಮ ದೇಶದ ನಿಮಿತ್ತವಾಗಿ ನಾವು ಮಾಡೋ ಕರ್ತವ್ಯಗಳು ಏನಿದ್ದಾವೆ, ಒಂದು ವೋಟಿಂಗ್ ಆಗಲಿ, ಒಂದು ಸ್ವಚ್ಛತಾ ಕಡೆಯಿಂದ ಮುಗ್ದೊಂದು ಇಲ್ಲಿ ಎಷ್ಟು ಜನರ ಮಧ್ಯೆ ತುಂಬ ಜನ ಹೇಳ್ತಾ ಇದ್ದು, ನಮ್ಮ ಮಕ್ಕಳನ್ನ ನಾವು ಹಾಗೆ ಬೆಳೆಸಬೇಕು, ನಮ್ಮ ಮಕ್ಕಳನ್ನ ನಾವು ಮಿಲ್ಟ್ರಿಗೆ ಸೇರಿಸಬೇಕು. ಓಕೆ, ಅದು ಎಲ್ಲನೂ ಇರಲಿ, ನಾವು ಎಲ್ಲನೂ ಮಾಡೋಣ, ನಮ್ಮ ಕಡೆಯಿಂದ ಏನಾಗುತ್ತೆ ಭಾರತ ಮಾತೆಯ ಸೇವೆಗೆ ನಾವೆಲ್ಲನೂ ಮಾಡೋಣ. ಆದರೆ ಒಂದು ಮಾತು, ಇಷ್ಟು ಒಂದು ವಿಶಾಲ ಹೃದಯದವರು, ಎಲ್ಲರಿಗೂ ಜಾಗ ಕೊಟ್ಟಂಥವರು ನಾವು. ಭೂಮಿ ತಾಯಿಗೂ ಸಿಟ್ಟು ಬಂತಂದರೆ ಏನು ಭೂಕಂಪ ಆಗುತ್ತಲ್ವಾ, ಸೀಳುತ್ತಲ್ವ ಭೂಮಿನೂ, ಜ್ವಾಲಾಮುಖಿ ಬರುತ್ತಲ್ವ. ನಮಗೆ ಯಾವಾಗ ಬರಬೇಕು, ನಮ್ಮ ಭಾರತೀಯರು ಯಾವಾಗ ಸಿಟ್ಟಾಗಬೇಕು?
ಯಾವಾಗ ಎದುರಾಳಿಗೆ ನಾಶ ಮಾಡಬೇಕು ಅಂತ ಅನಿಸುತ್ತಾ ಇದೆ. ಯಾವಾಗ ಆಗುತ್ತೆ ಇದು? ಯಾವಾಗ ನಮ್ಮ ಮಹಾಭಾರತ ಇನ್ನೊಂದು ಈ ಒಂದು ಏನು 20ನೇ ಶತಮಾನದಲ್ಲಿ ಇನ್ನೊಂದು ಸಲ ಯಾವಾಗ ಕುರುಕ್ಷೇತ್ರ ಮುಗಿದು ಅಧರ್ಮವನ್ನು ನಾಶ ಮಾಡುತ್ತೆ? ನಾನು ಹೇಳ್ತಾ ಇಲ್ಲ ಇವರೇ ನಾವೇ ಹಿಂದೂಗಳೇ ಹಿಂದೂನೇ ಧರ್ಮ ಅಥವಾ ಮತ್ತೆ ಬೇರೆ ಧರ್ಮ ಅಲ್ಲ ಅಂತ. ಅಧರ್ಮ ಅಂತ ಇದೆ ಅಲ್ವಾ? ನಾವು ಧರ್ಮದಿಂದ ನಡ್ಕೊಂಡು ಅಧರ್ಮಿಗಳನ್ನು ನಾಶ ಮಾಡಬೇಕಾಗಿದೆ. ಅವರ ಮನಸ್ಥಿತಿಯನ್ನು ಕೊಲ್ಲಬೇಕಾಗಿದೆ. ಅಂಥ ಮನಸ್ಥಿತಿ ಅಂಥವರು ಭೂಮಿಗೆ ಬಾರ ಅಂತ ನಾನು ಅನ್ಕೋತಾ ಇದ್ದೀನಿ. ನೀವೆಲ್ಲ ಏನಂತೀರ ನೋಡಿ. ಕ್ರೂರ ಮನಸ್ಥಿತಿಯವರು ನಮಗೆ ಭೂಮಿಯಲ್ಲಿ ಇರಬಾರ್ದು ನಿಜ ಹೇಳ್ಬೇಕಂತಂದರೆ. ಅದಕ್ಕೆ ಎಲ್ಲರೂ ಒಟ್ಟುಗೂಡಿ ಏನು ಹೇಳ್ತೀರಿ, ನಮ್ಮಲ್ಲಿ ಒಂದು ಒಗ್ಗಟ್ಟನ್ನು ತರೋಣ. ಮತ್ತೊಂದು ಸಲ ಮುಗಿದೊಂದು ಸಲ ನಾವೆಲ್ಲರೂ ಒಗ್ಗಟ್ಟಾಗಿ ನಿಂತು ಇನ್ನೊಂದು ಸಲ ಇದು ಇನ್ನು ಮುಂದೆ ಯಾವುದೇ ದಿನ ಈ ದಿನ ಕರಾಳವಾದ ದಿನ ನಮ್ಮ ಭಾರತೀಯರಿಗೆ ಬರಲೇಬಾರ್ದು. ಆ ರೀತಿ ಫುಲ್ ಸ್ಟಾಪ್ ಕೊಡಬೇಕು ಅಷ್ಟೇ. ಆ ರೀತಿ ಪೂರ್ತಿಯಾಗಿ ಹೇಳಬೇಕು. ಸ್ವಲ್ಪ ದುಃಖ ಆಗ್ಬೋದು, ಇದೆಲ್ಲ ತುಂಬ ದುಃಖದ ವಿಷಯ. ಮತ್ತು ಮುಂದೆ ಯಾರಿಗೂ ಈ ದುಃಖ ಆಗಲೇಬಾರದು. ಹಾಗೆ ಏನಾದರೂ ಕೈಗೊಳ್ಳಬೇಕು ಅಂತ ನನ್ನ ಅನಿಸಿಕೆ. ಅದಕ್ಕೆ ನೀವೆಲ್ಲರೂ ಏನಂತೀರಾ?